ನಮ್ಮ ಜೊತೆ ಸಂಸದ ಸದಾನಂದ ಗೌಡ್ರು ಇದ್ದಾರೆ. ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಸರ್, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಅದಕ್ಕೂ ಮುಂಚೆ ಈಗಾಗಲೇ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಎಸ್ ಟಿ ಸೋಮಶೇಖರ್ ಅವರ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ತರ್ತಾ ಇಲ್ವಾ? ಮೈತ್ರಿ ಅಭ್ಯರ್ಥಿ ವಿರುದ್ಧವೇ ಇವತ್ತು ಮಾತಾಡ್ತಾ ಇದ್ದಾರೆ. ನೋಡಿ, ಸೋಮಶೇಖರರು ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾದಂಥ ಒಬ್ಬರು ಶಾಸಕರು. ಇವತ್ತು ಕೂಡ ಅವರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಅಂತ ನಾವು ಅವರನ್ನು ಟ್ರೀಟ್ ಮಾಡ್ತಾ ಇದ್ದೀವಿ. ಇದು ಅವರ ರೆಸ್ಪಾನ್ಸಿಬಿಲಿಟಿ. ಬೇರೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷ ಸೇರಿ ನಮ್ಮ ಪಕ್ಷದಲ್ಲಿ ಅವರನ್ನು ನಾವು ಚುನಾವಣೆಯಲ್ಲಿ ಗೆಲ್ಲಿಸಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಅದರ ನಂತರ ಬಂದಂಥ ಜನರಲ್ ಇಲೆಕ್ಷನ್ಸಲ್ಲಿ ಮತ್ತೆ ಅವರನ್ನು ಭಾರಿ ದೊಡ್ಡ ಅಂತರದಿಂದ ಗೆಲ್ಲಿಸಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಅವರು ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವುದೇ ರೀತಿಯ ಪಕ್ಷ ವಿರೋಧವಾದಂಥ ಅವರ ಚಟುವಟಿಕೆಗಳು ಮತ್ತೊಂದು ಇದನ್ನು ಪಕ್ಷದ ಅಧ್ಯಕ್ಷರು ನೋಡಿಕೊಳ್ತಾರೆ ಮತ್ತು ತೀರ್ಮಾನಗಳನ್ನು ಮಾಡ್ತಾರೆ. ನಾನು ಇವತ್ತು ಕೂಡ ಅವರನ್ನು ನಮ್ಮ ಬಿ ಜೆ ಪಿಯ ಒಬ್ಬ ಶಾಸಕರು ಅಂತ ಟ್ರೀಟ್ ಮಾಡ್ತಾ ಇದ್ದೇನೆ. ನನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿಯ 4 ಜನ ಶಾಸಕರಿದ್ದಾರೆ, ಅದರಲ್ಲಿ 5 ಜನ ಶಾಸಕರಿದ್ದಾರೆ, ಅದರಲ್ಲಿ ಸೋಮಶೇಖರರು ಒಬ್ಬರು. ಸೋಮಶೇಖರ್ ಅವರು ಹೆಚ್ಚು ಕಡಿಮೆ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥವ್ರು. ಆದರೆ ಎಲ್ಲೋ ಒಂದು ಕಡೆ ಈ ದಿನದಲ್ಲ, ಅವರು ಕಳೆದ ಒಂದು 6-7 ತಿಂಗಳಿಂದಲೂ ಕೂಡ ಪಕ್ಷದ ವಿರುದ್ಧವಾಗಿ ಒಂದಷ್ಟು ಅಂತರವನ್ನು ಕಾಯ್ದುಕೊಂಡು ಇವತ್ತು ಏಕಾಏಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಏನಾದರೂ ಕೂಡ ಶಿಸ್ತು ಸಮಿತಿ ಏನಾದರೂ ಕೂಡ ನೋಟಿಸ್ ಕೊಡುತ್ತಾ? ಯಾಕೆ ಸೈಲೆಂಟ್ ಆಗಿದೆ ಬಿಜೆಪಿ ಅಂತ? ನೋಡಿ, ನನ್ನ ಗಮನಕ್ಕೆ ನಾನು ಮೊನ್ನೆ ಹೋಗಿದ್ದೆ, ನಿಜ ಅವರು ಬಂದಿರಲಿಲ್ಲ. ಆದರೆ ನನಗೆ ಅವರು ಎಲ್ಲಿಯೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ, ಮೇಲ್ನೋಟಕ್ಕೆ ಎಲ್ಲಿಯೂ ಬಂದಿಲ್ಲ. ಅವರೇನಾದರೂ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪರದೆಯ ಹಿಂದೆ ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾರೆ ಅಲ್ಲ ಗೊತ್ತಿಲ್ಲ. ಅಂಥ ಕೆಲಸ ಕಾರ್ಯಗಳು ಬಂದರೆ ನಾವು ಅದನ್ನು ನಮ್ಮ ರಾಜ್ಯದ ಗಮನಕ್ಕೆ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಎಸ್ ಟಿ ಸೋಮಶೇಖರ್ ನಿನ್ನೆ ಏಕಾಏಕಿ ಮಾಧ್ಯಮಕ್ಕೆ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ AP ರಂಗನಾಥ್ ಪರವಾಗಿ ಪ್ರಚಾರ ಮಾಡಲ್ಲ, ಯಾಕಂದ್ರೆ ಅವರು ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ವಿರುದ್ಧ ಅವರು ಪ್ರಚಾರ ಮಾಡಿದ್ರು, ಹಾಗಾಗಿ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೊಂದು ಕಡೆ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಮೈತ್ರಿ ಬಗ್ಗೆ ಮಾತಾಡಬಾರ್ದು, ಮೈತ್ರಿ ವಿರೋಧವಾಗಿ ಮಾತಾಡಬಾರ್ದು ಅಂತ ಇದ್ದಾರೆ. ಹೈಕಮಾಂಡ್ ನಾಯಕರ ಸೂಚನೆಗೂ ಕೂಡ ಬಗ್ತಾ ಇಲ್ಲ, ಏನಿದು ಅಂತ ಎಸ್ ಟಿ ಸೋಮಶೇಖರ್ ಅವರು. ನೋಡಿ, ಸೋಮಶೇಖರರು ಇವತ್ತು ಹೇಳುವಂಥ ಮಾತುಗಳು, ನಾನು ಅದೇ ಪಕ್ಷದಲ್ಲಿದ್ದೇನೆ. ಮೊನ್ನೆ ಮಾಧ್ಯಮಕ್ಕೆ ಹೇಳಿದ್ದಾರೆ ಸದಾನಂದ ಗೌಡರು, ನಾನೇನು ಹೇಳಿದೆ, ಸೋಮಶೇಖರರು ಇನ್ನಷ್ಟು ಪಾರ್ಟಿ ಆ್ಯಕ್ಟಿವಿಟಿ ಆಗಬೇಕು ಅಂತ ಹೇಳಿದಾಗ ಸದಾನಂದ ಗೌಡರಿಗೆ ಗೊತ್ತಿರಲಿ ನಾನು ಬಿ ಜೆ ಪಿಯ ಶಾಸಕ ಅಂತ ಹೇಳುವಂಥದ್ದು ಮೊನ್ನೆ ನೀವು ನೋಡಿರ್ಬೋದು. ಸುದ್ದಿ ಮೃದಂಗದಲ್ಲಿ ಭಾರಿ ದೊಡ್ಡ ಅವರ ಇಂಟರ್ವ್ಯೂ ಬಂದಾಗ ಸದಾನಂದ ಗೌಡರು ತಿಳ್ಕೊಳ್ಬೇಕು ಅಂತೇಳಿ ನಾನು ಇವತ್ತು ಕೂಡ ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಅವರು ನಮ್ಮ ಶಾಸಕರು ಅಂತ ಹೇಳುವಂಥದ್ದು ನಾನು ತಿಳ್ಕೊಳ್ತಾ ಇದ್ದೇನೆ. ಅವರು ಬಾಹ್ಯವಾಗಿ ಮಾಧ್ಯಮಗಳ ಮುಂದೆ ಮತ್ತೊಂದರ ಮುಂದೆ ಅಥವಾ ಬೇರೆ ರೀತಿಯ ಪಕ್ಷ ಚಟುವಟಿಕೆಗಳನ್ನು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಿದರೆ ಖಂಡಿತವಾಗಿ ನಮ್ಮ ಪಕ್ಷ ಗಮನಿಸ್ತದೆ, ಪಕ್ಷ ಅದಕ್ಕೆ ಬೇಕಾದಂಥದ್ದು. ಈಗ NDA ಪರವಾಗಿ ನಾನು ಕೆಲಸ ಮಾಡೋದಿಲ್ಲ ಅಂತ ಅವರು ಹೇಳಿದರೆ, NDA ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದರೆ ನಾವು ಅದರ ಮೇಲೆ ಹೋಗಬೇಕು. ನಾನು ಸೈಲೆಂಟ್ ಆಗಿರ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದರೆ ಅದು ಏನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಕೇಂದ್ರದ ನಾಯಕರು ಅದರ ತೀರ್ಮಾನ ಮಾಡ್ತಾರೆ. ಇವಿಷ್ಟು ಸಂಸದ ಸದಾನಂದ ಗೌಡರ ಮಾತಾಗಿತ್ತು. ಕ್ಯಾಮ್ರಾಮನ್ ಶಿವಾನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.